ನಿಮಗೆ ಅವ್ರು ಗೆದ್ರು ಏನು ಮಾಡಲ್ಲ ಏನೋ ಗೆಲು ಗಂಟತ್ತ ಅವ್ರು ಬರೋದು. ಗೆದ್ದ ಮೇಲೆ ಇದ್ರೇನೋ ಸತ್ರೇನೋ ನಮ್ಗೇನು ಅವ್ರವ್ರೆ ಅವ್ರ ಹೆಂಡತಿ ಮಕ್ಳು ಅವ್ರು ಸಾಕೊಂಡವ್ರೆ. ತಿರ್ಗಿ ಬಂದು ವಾಪಸ್ ನಮ್ಮನ್ನ ನೋಡಲ್ಲ. ಓಟು ಹಾಕ್ತೀನಿ, ಒಂದು ಓಟು ತಪ್ಪಿಸ್ದೆ. ಪ್ರತಿ ವರ್ಷ ಓಟ್ ಹಾಕ್ತೀನಿ, ಒಂದು ಓಟು ತಪ್ಪಿಸಲ್ಲ. ಇಲ್ಲಿ ಶಾಸಕರು ಯಾರು ಅಂತ ಗೊತ್ತಾ ನಿಮ್ಗೆ? ಶಾಸಕರು ಅದು ಗೊತ್ತಿಲ್ಲ ಬಂದು ಓಟ್ ಮಾತ್ರ ಕೇಳ್ತಾರೆ, ನಮ್ಗೇನು ಸೌಲಭ್ಯ ಮಾಡ್ಕೊಡಲ್ಲ. ನಮಗ್ ರೋಡ್ ಇಲ್ಲ, ಕರೆಂಟ್ ಇಲ್ಲ ಎಲ್ಲ ನಡೆಯಬೇಕು, ತಲೆ ಮೇಲೆ ಹೊತ್ಕೋಬೇಕು, ಎಲ್ಲ ಕತ್ಲೆ ಮನೆ ಅಡ್ಗೆ ಮಾಡ್ಕೊಂಡ್ ತಿನ್ಬೇಕು. ಒಟ್ಟು ಎಷ್ಟು ಜನ ಇದ್ದೀರಿ ನಿಮ್ಮೂರಲ್ಲಿ? ಎಲ್ಲ ಒಂದು 70 ಮನೆ 75 ಮನೆ ಇದೆ ಸ್ಕೂಲು ಇದೆ 5ನೇ ಕ್ಲಾಸ್ ಗಂಟ. ಆಮೇಲೆ ಸಾಲೋನ್ ಮಾಡ್ತಿಲ್ಲಿ ಹಾಸ್ಟೆಲ್ ಸೇರಿಸ್ಬೇಕು ಮಕ್ಳ. ಅವೇ ನಡ್ಕೊಂಡ್ ಹೋಗ್ಬೇಕು, ನಡ್ಕೊಂಡ್ ಬರ್ಬೇಕು. ಏನ್ ಮಾಡೋದು ಕಷ್ಟಲೇ ನಾವು. ನಿಮ್ಮೂರಲ್ಲಿ ಹೆಚ್ಚು ಹೋದವ್ರು ಅಂದ್ರೆ ಎಷ್ಟು ಜನ? ಜಾಸ್ತಿ ಅಂದ್ರೆ ಯಾರು ಇಲ್ಲ 10ನೇ ಕ್ಲಾಸ್ 5ನೇ ಕ್ಲಾಸು ಅಷ್ಟು ಮಾತ್ರ ಅದೇ. ಎಲ್ಲ ಕಷ್ಟಲಿಮಿ. ನೀವು ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತೀರಾ? ಏನೋ 200 300 500 ಹಾಕಿ ಅದು 3 ಕಿಲೋಮೀಟರ್ ಇಂದ ನಡೆದಿ ಬಂದು ಸಂಪಾದನೆ ಮಾಡ್ಬೇಕು. ಇಲ್ಲಿಂದ ನಿಮ್ಮೂರು ಎಷ್ಟು ಕಿಲೋಮೀಟರ್? 3 ಕಿಲೋಮೀಟರ್ ಅದೇ 3 ಕಿಲೋಮೀಟರ್ ಅದೇ. ಒಟ್ಟು ಇವಾಗ ನಿಮ್ಗೆ ಅಲ್ಲಿ ಕುಡಿಯಕ್ ನೀರಿಗೆ ಏನ್ ಸೌಲಭ್ಯ ಮಾಡ್ಕೊಟ್ಟಿದ್ದಾರೆ? ಕುಡಿಗೆ ಏನೋ ಬಾವಿಲ್ ಒಂದಷ್ಟಿದೆ, ಒಂದೊಂದು ಬೋರ್ ಬೇಕವ್ರೆ. ಅದು ಅದೇ ಅದು ಮಳೆ ಇದ್ರು ಮಾತ್ರ. ಮಳೆ ಇಲ್ಲ ಅಂದ್ರೆ ಕುಡಿಯಕ್ಕೆ ನೀರ್ ಕಷ್ಟ. ಇವಾಗ ಅಲ್ಲಿ ಓಡಾಡಕ್ಕೆ ನಿಮ್ಗೆ ಯಾರಿಗಾದ್ರೂ ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ಅಥವಾ ಏನಾದ್ರು ಎಮರ್ಜೆನ್ಸಿ ಅಂದ್ರೆ ಯಾವ ತರ ಮಾಡ್ತೀರಾ ನೀವು? ಎಲ್ಲ ಏನು ಪಾರಿಸ್ ಬಿಟ್ಟಾರೆ, ಅದು ಅರ್ಜೆಂಟ್ ಬರ್ಲಿಲ್ಲ ಅಂದ್ರೆ ನೆನೆ ಕಟ್ಟು ತುಂಬೋಬೇಕು. ಹೋಗಂಟ ಇದ್ರಿ ಇರ್ಬೇಕು, ಸತ್ರ ಸಾಯ್ಬೇಕು. ಇವಾಗ ಜೀಪ್ ಯಾವಾಗ್ಲೂ ಇರ್ತದ ಊರಲ್ಲಿ? ಯಾವಾಗ್ಲೂ ಇರ್ಲಿಲ್ಲ, ಎಲ್ಲ ಲೋಡ್ ಆಗುತ್ತಾ ಬರ್ತೀನಿ. 10 ಜನ ಸೇರ್ಬೇಕು ಅಂತವ್ರೆ. ಅವ್ರು ನಾವೇ ಬಾಡಿಗೆ ಕೊಡ್ಬೇಕು. ಬಾಡಿಗೆ ಎಷ್ಟಾಗತ್ತಾರೆ? 100 ಹೋಗ ಬರ 500 ಕೊಡ್ಬೇಕು ಒಂದ್ ಕಡೆಗೆ. ಈ ಸ್ಕೂಲಲ್ಲಿ ದಿನ ಮೇಷ್ಟ್ರುಗಳು ಬಂದು ಪಾಠ ಮಾಡ್ತಾರ? ಅವ್ರು 1 ವಾರಕ್ಕೊಂದ್ಸಲ 2 ವಾರಕ್ಕೊಂದ್ಸಲ ಬರ್ತಾರೆ. ಅವ್ರು ನಡೆದ್ ಬರ್ಬೇಕು. ಅವ್ರು ಒಬ್ರೆ ಬಂದಂಗ ಓದಿಸ್ತಾರೆ. ಇವಾಗ ವಯಸ್ಸಾದವರೆಲ್ಲ ಈಗ ಹಾಸ್ಪಿಟ್ಲ್ಗೆ ಹೋಗ್ಬೇಕು ಅಂದ್ರೆ ಯಾವ ತರ ಅಲ್ಲಿಂದ? ಅದೆಲ್ಲ ಜೀಪ್ ಅಂದ್ರೆ ಜೀಪ್ ಹೋಯ್ತೀನಿ, ಜೀಪ್ ಆದಿಲ್ಲ ಅಂದ್ರೆ ಕಟ್ಬಿಟ್ಟು ಹೊತ್ಕೊಂಡು ಹೋಯ್ತೀನಿ ಹೋಗುತ್ತಾರ. ನೆನೆ ಕಟ್ಬಿಟ್ಟು ಹೊತ್ಕೊಂಡು ಹೋಗಿ ಇಂಜೆಕ್ಷನ್ ಮಾಡಿಸ್ಬೇಕು. ನಿಮ್ ಗ್ರಾಮ ಪಂಚಾಯತಿಯಲ್ಲಿ ಯಾರು ಗೆದ್ದವ್ರೆ ಅಂತ ಗೊತ್ತಾ ನಿಮ್ಗೆ? ಅವ್ರು ಗೆದ್ರು ಏನು ಮಾಡಲ್ಲ ಏನೋ ಗೆಲು ಗಂಟತ್ತ ಅವ್ರು ಬರೋದು. ಗೆದ್ದ ಮೇಲೆ ಇದ್ರೇನೋ ಸತ್ರೇನೋ ನಮ್ಗೇನು ಅವ್ರವ್ರೆ ಅವ್ರ ಹೆಂಡತಿ ಮಕ್ಳು ಅವ್ರು ಸಾಕೊಂಡವ್ರೆ. ತಿರ್ಗಿ ಬಂದು ವಾಪಸ್ ನಮ್ಮನ್ನ ನೋಡಲ್ಲ. ಓಟು ಹಾಕ್ತೀನಿ, ಒಂದು ಓಟು ತಪ್ಪಿಸ್ದೆ. ಪ್ರತಿ ವರ್ಷ ಓಟ್ ಹಾಕ್ತೀನಿ? ಪ್ರತಿ ವರ್ಷ ಓಟ್ ಹಾಕ್ತೀನಿ, ಒಂದು ಓಟು ತಪ್ಪಿಸಲ್ಲ. ಇಲ್ಲಿ ಶಾಸಕರು ಯಾರು ಅಂತ ಗೊತ್ತಾ ನಿಮ್ಗೆ? ಶಾಸಕರು ಅದು ಗೊತ್ತಿಲ್ಲ ಬಂದು ಓಟ್ ಮಾತ್ರ ಕೇಳ್ತಾರೆ, ನಮ್ಗೇನು ಸೌಲಭ್ಯ ಮಾಡ್ಕೊಡಲ್ಲ. ಯಾರು ಮಾಡಿಲ್ಲ. ಓಟ್ ಹಾಕ್ಸಕ್ಕಂತ ಅವ್ರು ಕೇಳ್ಕೊಂಡು ಓಟ್ ಹಾಕ್ಸ್ಕೊಂತಾರೆ. ನಿಮ್ಮೂರು ಕರೆಂಟ್ ಇದೆಯಾ? ಕರೆಂಟ್ ಇಲ್ಲ ಎಲ್ಲ ದೀಪದ ಬೆಳಕು. ಈಗ ನೀವು ನೀರಾವರಿ ಜಮೀನ್ ಇಲ್ಲ ನಿಮ್ಮೂರಲ್ಲಿ? ಏನು ಇಲ್ಲ ಮಳೆ ಬರುತ್ತೆ ಬೆಳೆ. ಈಗ ಮಳೆಗೆ ಇಲ್ಲ, ಎಲ್ಲ ಒಣಗ್ಕೊಂಡದೆ. ಸೋಲಾರ್ ಏನಾದ್ರು ಹಾಕೊಟ್ಟಿದಾರ ಮನೆಗೆ? ಸೋಲಾರ್ ಹಾಕವ್ರೆ ಅದ್ ಕತ್ತಲ್ಲ ಬಂದ್ ಸರಿ ಮಾಡ್ತಾವ್ರೆ. ರಾತ್ರಿ ಹೊತ್ನಾಗೆ ಓಡಾಯ್ತದೆ. ನಾವ್ ಅಡ್ಗೆ ಮಾಡ್ಬೇಕು ಅಂದ್ರೆ ಆಗ್ಲೇ ಹೊಂಟಾಯ್ತದೆ. ಕತ್ಲೆ ಮನೆ ದೀಪ ಹಚ್ಕೊಂಡು ಮಾಡ್ಬೇಕು. ಮಕ್ಕಳೆಲ್ಲ ಗೋವಾಳ ಮನೆಗೆ ಓದ್ಬೇಕು, ದೀಪ ಹಚ್ಕೊಂಡು ಬ್ಯಾಟ್ರಿ ಹಾಕೊಂಡು ಓದ್ಬೇಕು. ಮಾದಪ್ಪನ ಬೆಟ್ಟದಿಂದ ಎಷ್ಟು ಕಿಲೋಮೀಟರ್ ಆಗ್ಬೋದು ನಿಮ್ಮೂರು? 16 ಕಿಲೋಮೀಟರ್ ಅಂತ ಹೋಗ ಬರ 32.